ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿಯಲ್ಲಿ ಮತ್ತೆ ಅಕ್ರಮದ ವಾಸನೆ. ಒಂದೇ ಕೊಠಡಿಯಲ್ಲಿ ಇದ್ದವರು ಆಯ್ಕೆಯಾಗಿದ್ದು ಹೇಗೆ? ಒಂದೇ ರೂಮ್ನಲ್ಲಿ ಎಕ್ಸಾಮ್ ಬರೆದಿದ್ದಂತಹ 15 ಮಂದಿ ಆಯ್ಕೆಯಾಗಿದ್ದಾರೆ. ಇದು ಹೇಗ್ ಸಾಧ್ಯ? ಕಷ್ಟಪಟ್ಟು ರಾತ್ರಿ ಇಡೀ ಓದಿದಂತಹ ವಿದ್ಯಾರ್ಥಿಗಳೇ ಈ ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಪಾಸ್ ಮಾಡುವುದು ಕಷ್ಟ. ಬಟ್ ಆದ್ರೆ ಒಂದೇ ಕೊಠಡಿಯಲ್ಲಿ ಒಂದೇ ರೂಮ್ನಲ್ಲಿ ಎಕ್ಸಾಮ್ ಬರೆದಿದ್ದಂತಹ 15 ಮಂದಿ ಆಯ್ಕೆಯಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಾಲಾಗಿ ಸೀರಿಯಲ್ ನಂಬರ್ನವರೇ ಸೆಲೆಕ್ಟ್ ಆಗಿದ್ದು ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ಪ್ರಭಾವಿಗಳ ಮಕ್ಕಳಿಗೆ ಸೀಟ್ ಕೊಡಿಸೋದಕ್ಕೆ ಈ ಒಂದು ಕುತಂತ್ರ ನಡೀತಾ ಕೆಪಿಎಸ್ಸಿಯಲ್ಲಿ ನಡೆದಂತಹ ಪರೀಕ್ಷೆ ಬಗ್ಗೆ ಹಲವಾರು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದೇ ಫ್ಯಾಮಿಲಿಯ 3 ಆಯ್ಕೆಯಾಗಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ನೇಮಕಾತಿಗೆ ನಡೆದಿದ್ದಂತಹ ಈ ಒಂದು ಪರೀಕ್ಷೆ ನಿನ್ನೆ ಪ್ರಕಟವಾಗಿದೆ. ಕೆಎಎಸ್ ಗ್ರೂಪ್ ಎ ಮತ್ತು ಬಿ ಯ ಫಲಿತಾಂಶ. ಕೆಪಿಎಸ್ಸಿ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿ ವಿರುದ್ಧ ಸಿಬಿಐಗೆ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಪ್ರಾಮಾಣಿಕವಾಗಿ ಓದಿದವರಿಗೆ ಕೆಲಸ ಸಿಗುವ ನಿಟ್ಟಿನಲ್ಲಿ ಸಮಿತಿ ರಚನೆಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಷ್ಟಪಟ್ಟು ರಾತ್ರಿ ಇಡೀ ಓದಿ ಎಕ್ಸಾಮ್ ಬರೆದಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಮಹಾ ಮೋಸ ಅಂತ ಹೇಳಲಾಗ್ತಾ ಇದೆ. ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಈ ಪರೀಕ್ಷೆ ಬರೆದಂತಹ 15ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿರೋದು ಮತ್ತು ಅವರ ಸೀರಿಯಲ್ ನಂಬರ್ಗಳು ಕೂಡ ಸಾಲಾಗಿ ಇರೋದು ಸಾಕಷ್ಟು ಸಂಶಯಕ್ಕೆ ಇಲ್ಲಿ ಕಾರಣವಾಗ್ತಾ ಇದೆ. ಮತ್ತೆ ಒಂದೇ ಕುಟುಂಬದ 2 ಅಥವಾ 3 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಭಾವಿ ವ್ಯಕ್ತಿಗಳು ಮತ್ತೆ ಈ ರಾಜಕಾರಣಿಗಳ ಶಿಫಾರಸಿನ ಮೇರೆಗೆ ಈ ನೇಮಕಾತಿ ಆಗಿದ್ಯಾ ಅನ್ನುವಂತಹ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಅಕ್ರಮಗಳ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳು ತೀವ್ರವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ನೇಮಕಾತಿ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು, ತನಿಖೆಯನ್ನ ನಡೆಸಬೇಕು, ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿ ವಸಂತ್ ಅವರು. ನಮಸ್ತೆ ವಸಂತ್. ನಮಸ್ತೆ ಮೇಡಮ್. ವಸಂತ್, ನೋಡಿ, ರಾತ್ರಿ ಇಡೀ ಕಷ್ಟಪಟ್ಟು ಬಹಳಷ್ಟು ದಿನಗಳಿಂದ ಕೆಪಿಎಸ್ಸಿ ಎಕ್ಸಾಮ್ಗೆ ತಯಾರಿ ಮಾಡಿಕೊಂಡ್ರು ಕೂಡ ಪಾಸ್ ಆಗೋದು ಕಷ್ಟ. ಬಟ್ ಆದರೆ ಒಂದೇ ರೂಮ್ನಲ್ಲಿ 15 ವಿದ್ಯಾರ್ಥಿಗಳು ಅದು ನೆಕ್ಸ್ಟ್ ನಂಬರೇ ಪಾಸ್ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೌದು ಮೇಡಮ್, ಅದು ನಿನ್ನೆ ಬಂದಿರೋ ರಿಸಲ್ಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಡಿಜಿಟ್ 4800 ಏನೋ ಒಂದು ಸೀರೀಸ್ ಇದೆಯಲ್ಲ, ಅಲ್ಲಿ ಒಂದೇ ಹಾಲ್ ಅಲ್ಲಿರೋ 33 ಜನ ಸೆಲೆಕ್ಟ್ ಆಗಿದ್ದಾರೆ ಮೇಡಮ್. ಅದೇ ಉಳಿದ ಸೀರೀಸ್ ಅಲ್ಲಿ ನೋಡಿದ್ರೆ 100ರಲ್ಲಿ 10-12 ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಹೆಂಗೆ ಟ್ರಿಪಲ್ ಆಗಕ್ ಸಾಧ್ಯ ಇದೆ? ಆಮೇಲೆ ಅದೇ ಸೀರೀಸ್ 800 ಸೀರೀಸ್ ನಲ್ಲೇ 2 ಜನ ಒಂದೇ ಫ್ಯಾಮಿಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಇದು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ ಮೇಡಮ್. ಯಾಕಂದ್ರೆ ಅದು ರಿಸಲ್ಟ್ ಶೀಟ್ ಅಲ್ಲಿ ಅದಾಗೇನೆ ತೋರಿಸ್ತಾ ಇರೋದು ಇದು. ಅದು ಸೀರಿಯಲ್ ನಂಬರ್ ಅಲ್ಲೇ ಇದೆ, ಅದರಲ್ಲಿ 2 ನಂಬರ್ ಮಾತ್ರ ವ್ಯತ್ಯಾಸ ಇದೆ. ಒಂದೇ ಕುಟುಂಬದವರು 2 ನಂಬರ್ ಅಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಹೇಗ್ ಸಾಧ್ಯ ಮೇಡಮ್? ಹೌದು ಹೌದು, ಅವರು ತುಂಬಾನೇ ಇದ್ರಲ್ಲಿ ಸೀರಿಯಲ್ ಆಗಿ ಬಂದಿರೋದು. ಆಮೇಲೆ ನಾವು ಎಕ್ಸಾಮ್ ಬರೀಬೇಕಾದ್ರೆ ಸೀಲ್ ಓಪನ್ ಆಗಿದೆ, ಮತ್ತೆ ಇದು ಎಲ್ಲರೂ ಅಬ್ಜೆಕ್ಷನ್ ಮಾಡಿ ಲೆಟರ್ ಕೊಟ್ಟಿದೀವಿ ನಾವು ವಿತ್ ಅದು ಎಕ್ಸಾಮ್ ಸೆಂಟರ್ ಒಬ್ರದ್ದು ಸೂಪರ್ವೈಸರ್ದು ಸೈನ್ ಮಾಡಿನೇ ಕೊಟ್ಟಿದೀವಿ. ಬಟ್ ಯಾವುದೇ ಆಕ್ಷನ್ ತಗೊಂಡಿಲ್ಲ. ಅದ್ರ ರಿಸಲ್ಟ್ ಮಾತ್ರ ಈಗ ಅವರು ಅಲ್ಲಿ ಅಕ್ರಮ ಎಸಗಿದ್ದಾರೆ, ಕ್ವಶನ್ ಪೇಪರ್ ಸೀಲ್ಡ್ ಆಗಿದೆ ಅಂತ ಅವರೇ ಒಪ್ಕೊಂಡು ಕೊಟ್ಟಿರೋದು ಇತ್ತು. ಅದನ್ನ ಯಾವ್ದನ್ನೂ ಲೆಕ್ಕಕ್ಕೆ ತಗೊಂಡಿಲ್ಲ ಯಾರು ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಅದನ್ನ ಇನ್ವೆಸ್ಟಿಗೇಷನ್ ಮಾಡಿಲ್ಲ, CCTV ಫುಟೇಜ್ ತಗೊಂಡಿಲ್ಲ. ಯಾಕಂದ್ರೆ ಅವ್ರು ಅಕ್ರಮ ಮಾಡಿರೋದೇ ಸತ್ಯ ಇದೆ. ಕ್ವಶನ್ ಪೇಪರ್ ಮೊದಲೇ ಲೀಕ್ಔಟ್ ಆಗಿದೆ. ಒಂದೊಂದೇ ಹಾಲ್ಗೆ ಅವ್ರು ಎಲ್ಲಾನು ಕೊಟ್ಟು ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾಡ್ಕೊಂಡಿದ್ದಾರೆ ಮೇಡಮ್. ಈಗ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನಗಳು ವ್ಯಕ್ತವಾಗ್ತಾ ಇದೆಯಾ ಅಂತ ಹೇಳಿ? ನೋಡಿ ಮೇಡಮ್, ಈ ನೇಮಕಾತಿ ಶುರುವಾದಾಗಿಂದ ಕೆಪಿಎಸ್ಸಿ ಹಠಕ್ಕೆ ಬಿದ್ದು ನಾನು ಇದನ್ನ ಮಾಡೇ ತೀರ್ತೀನಿ ಅಂತ ಈವನ್ ಸಿಎಂ ಅವ್ರ ಸೆಕ್ರೆಟರಿ ಅವ್ರನ್ನ ಎಲ್ಲರನ್ನೂ ಸಹಿತ ಯಾಮಾರಿಸಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಇದನ್ನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ಹಠಕ್ಕೆ ಬಿದ್ದು ಇಷ್ಟೆಲ್ಲ ಎಡವಟ್ಟುಗಳಾಗಿದೆ. ಇದರಲ್ಲಿ ಸಾಲು ಎಡವಟ್ಟಿದೆ ಮೇಡಮ್. ಫಸ್ಟ್ ಪ್ರಶ್ನೆ ಪತ್ರಿಕೆ 79 ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯತ್ಯಾಸ ಇದ್ರೂ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನೀವು ಪರೀಕ್ಷೆ ಬರೀಲೇಬೇಕು ಅಂತ ಓವರ್ ದಿ ನೈಟ್ ನಮ್ಗೆ ಹಾಲ್ ಟಿಕೆಟ್ ಕೊಟ್ರು ಮೇಡಮ್. ಇನ್ನು ಎಕ್ಸಾಮ್ 3 ದಿನ ಇರ್ಬೇಕಾದ್ರೆ ನಮ್ಗೆ ಹಾಲ್
ಟಿಕೆಟ್ ಕೊಟ್ರೆ ನಮಗೆ 4 ತಿಂಗಳ ಪ್ರಿಪರೇಷನ್ಗೆ 100% ಟೈಮ್ ಬೇಕು ಮೇಡಮ್. ನೀವು ಕಾಂಪಿಟೇಷನ್ ಮಾಡಿ ಅಂದ್ರೆ ನಾವು ಹೆಂಗ್ ಮಾಡಕ್ ಸಾಧ್ಯ ಇದೆ? ಅಲ್ಲಿ ಅವರು ಒತ್ತಾಯ ಪೂರ್ವಕವಾಗಿ ಹಾಲ್ ಟಿಕೆಟ್ ಕೊಟ್ರು. ಯಾಕಂದ್ರೆ ಕೋರ್ಟ್ ಹೇಳಿತು ಅವ್ರಿಗೆ, ಇಲ್ಲ ನೀವು ಅವ್ರಿಗೆ ಅನುಮತಿ ಕೊಡಬೇಕು, ನಿಮ್ದು ಎರರ್ಸ್ ಆಗಿದೆ ಅಂತ. KPSC ಒಪ್ಕೊಳ್ತು ನಮ್ದು ಎರರ್ಸ್ ಆಗಿದೆ ಅಂತ. ಅಲ್ಲಿ ಒಂದು ತಪ್ಪು ಮಾಡಿತ್ತು. ಅದಾದ್ಮೇಲೆ ನಮಗೆ ಓವರ್ ನೈಟ್ ಹಾಲ್ ಟಿಕೆಟ್ ಕೊಟ್ಟು ಬರೀ ಅಂದ್ರೆ ನಾವು ಹೆಂಗ್ ಕಾಂಪಿಟೇಷನ್ ಮಾಡಕ್ಕಾಗತ್ತೆ ಮೇಡಮ್? ಆಗಲ್ಲ. ಆಮೇಲೆ ಈಗ ನಮ್ಮನ್ನ ಎಲ್ಲರನ್ನು ಕೋರ್ಟ್ ಅಲ್ಲಿ ಬರ್ದಿರೋನ ಲಿಸ್ಟ್ ಅಲ್ಲಿ ಹೊರಗಡೆ ಇಟ್ಟು ತಮಗೆ ಯಾರು ಬೇಕಾದ್ರಲ್ಲ ಸೀರಿಯಲ್ ಆಗಿ ಹಾಕೊಂಡಿದ್ದಾರೆ. ಇಷ್ಟೊಂದು ಸಮಸ್ಯೆಗಳ ನಡುವೆ ಇವರು ರಿಸಲ್ಟ್ ಬಿಟ್ಟಿದ್ದಾರೆ ಅಂದ್ರೆ ಅದು ಸಮಸ್ಯೆಯೇ. KPSC ಸೂಪರ್ವೈಸರ್ ಅಲ್ಲಿ ಯಾರು ಇದಾರಲ್ಲ ಹೆಡ್, ಅವರು ಅಕ್ರಮ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ ಮೇಡಮ್. ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಜಕೀಯವಾಗಿ ಪ್ರಭಾವವನ್ನ ಬಳಸ್ಕೊಂಡಿರೋದು ಮೇಲ್ನೋಟಕ್ಕೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದು ಒಂದೇ ಕುಟುಂಬದ 2ರಿಂದ 3 ಸಿಗತ್ತೆ ಅಂತಂದ್ರೆ ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತ ಮಾಡ್ಕೊಡುತ್ತಲ್ವಾ? ಸಾಕಷ್ಟು IAS ಆಫೀಸರ್ ರಿಲೇಟಿವ್ಸ್ ಮಕ್ಕಳು, ಆಮೇಲೆ ಪಾಲಿಟಿಷಿಯನ್ಸ್ ಮಕ್ಕಳು ಎಲ್ಲ ಇದಾರೆ ಮೇಡಮ್. ಅವರ ಡೀಟೇಲ್ಸ್ ತೆಗೆದಾಗ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಈಗ ಮೇಲ್ನೋಟಕ್ಕೆ KPSC ಇಷ್ಟೊಂದು ತರಾತುರಿಯಲ್ಲಿ ಅದನ್ನ ರಿಸಲ್ಟ್ ಬಿಡೋದು ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಕೋರ್ಟ್ ಹೇಳಿತ್ತು, ರಿಸಲ್ಟ್ ಶುಡ್ ನಾಟ್ ಬಿ ಪಬ್ಲಿಷ್ಡ್ ವಿದೌಟ್ ದ ಕೋರ್ಟ್ ಲೀವ್ ಆಫ್ ಪಿಟಿಷನರ್ ಅಂಡ್ ಅದರ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರು ಸಹಿತ ಈಗ ಅದೊಂದಿದೆ. ಆಮೇಲೆ 50% ಮಾಡ್ಬೇಕಾ 56 ಮಾಡ್ಬೇಕಾ ಅನ್ನೋ ಗೊಂದಲದಲ್ಲಿ ಇನ್ನು ಸರ್ಕಾರನೇ ಇದೆ. ಅಂತದ್ರಲ್ಲಿ ಇದನ್ನ 56 ಆಧಾರದ ಮೇಲೆ ರಿಸಲ್ಟ್ ಬಿಟ್ಟಿದ್ದಾರೆ ಇವರು. ಅದು ಒಂದು ತಪ್ಪು. ಯಾಕಂದ್ರೆ ಈಗ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದೆ. 56 ಅಲ್ಲಿ ಮಾಡ್ಬೇಕಾ 56 ಅಲ್ಲಿ ಮಾಡ್ಬೇಕಾ ಅಂತ ಗೊಂದಲದ ನಡುವೆಯೂ ಇವರು 56 ಅನ್ನ ಆಧರಿಸಿ ಬಿಟ್ಟಿದ್ದಾರೆ. 56ಗೆ ಕಾನ್ಸ್ಟಿಟ್ಯೂಷನ್ ಯಾವ್ದು ವ್ಯಾಲಿಡಿಟಿ ಇಲ್ಲ ಅಂತಾನೆ ಪ್ರೂವ್ ಆಗಿ ಸರ್ಕಾರನೇ ಮತ್ತೆ ಬ್ಯಾಕ್ 50ಗೆ ಬಂದ್ ಮಾಡ್ತಾ ಇದೆ. ಅಂತದ್ರಲ್ಲಿ 56ಗೆ ರಿಸಲ್ಟ್ ಬಿಡೋ ಅವಶ್ಯಕತೆ ಏನಿತ್ತು KPSCಗೆ? ಹೌದು ಕರೆಕ್ಟ್. ನೋಡೋಣ ವಸಂತ್, ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗ್ ಸಾಗತ್ತೆ ಅಂತ ಹೇಳಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಇಲ್ಲ ಮ್ಯಾಮ್, 100% ಇದು ಮೇನ್ಸ್. ಅಟ್ಲೀಸ್ಟ್ ಪ್ರಿಲಿಮ್ಸ್ ಆದ್ರೂ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಂಬರ್ ಇದ್ರೆ ಅಟ್ಲೀಸ್ಟ್ ಒಬ್ರಿಂದ ಒಬ್ರು ನೋಡ್ಕೊಂಡು ಇದ್ ಮಾಡ್ಬೋದು ಅಂತ ಹೇಳ್ಬೋದು. ಇದರಲ್ಲಿ ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ನೀವು ಎಲ್ಲಾನು ಒಬ್ರಿಂದ ಒಬ್ರು ಎಲ್ರು ಸೆಲೆಕ್ಟ್ ಆಗಿದಾರೆ ಅಂತಂದ್ರೆ 10ರಿಂದ 15 ಜನ, 100% ಇದು KPSC ಆಗಿರೋಂತ ಒಂದು ದೊಡ್ಡ ಅಕ್ರಮನೇ ಇದು. ಇದು ಏನ್ PSI ಸ್ಕ್ಯಾಮ್ ಆಯ್ತಲ್ಲ, ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಇದು 384 ಅಲ್ಲಿ ಸುಮಾರು ಈಗೇನು ಸೆಲೆಕ್ಟ್ 384 ಪೋಸ್ಟ್ ಗೆ 1152 ಜನ ಸೆಲೆಕ್ಟ್ ಇದ್ರೆ 1:3 ಲಿಸ್ಟ್ ಬಿಟ್ಟಿದ್ದಾರೆ. ಮೆಜಾರಿಟಿ ಈ ಒಂದು ಲಿಸ್ಟ್ ಅಲ್ಲಿ ಇವ್ರು ಆಲ್ರೆಡಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. 384 ಪೋಸ್ಟ್ ಆಲ್ರೆಡಿ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇವ್ರಿಗೆ ಬೇಕಾದವರಿಗೆ ಆಲ್ಮೋಸ್ಟ್ ಎಲ್ಲಾ ಪೋಸ್ಟ್ ಸೇಲ್ ಮಾಡ್ಬಿಟ್ಟಿದ್ದಾರೆ. ಒಂದೊಂದು ಪೋಸ್ಟ್ 1 ಕೋಟಿ 2 ಕೋಟಿ ಇವ್ರಿಗೆ ಇಷ್ಟ ಬಂದವ್ರಿಗೆ, ಯಾರ್ಯಾರು ಮಿನಿಸ್ಟರ್, ex-MLAಗಳು, ಅವ್ರ ಮಕ್ಳಿದ್ದಾರೆ, ಅವ್ರ ರಿಲೇಟಿವ್ಸ್ ಇದಾರೆ, KPSC ಮೆಂಬರ್ಸ್ ಇರ್ಬೋದು. ಅದ್ರಲ್ಲಿ ಯಾರೋ ಕೆಲವೊಬ್ರು ಇಬ್ರ ಮೆಂಬರ್ ಜೆನ್ಯೂನ್ ಇರ್ಬೋದು. ಮೆಜಾರಿಟಿ ಎಲ್ಲಾ ಮೆಂಬರ್ಸ್ ಫುಲ್ KPSCಯಲ್ಲಿ ಮತ್ತೆ ಅಕ್ರಮದ ವಾಸನೆ ಈಗ ಕೇಳಿ ಬರ್ತಾ ಇದೆ. 2023-24ರಲ್ಲಿ 384 ಪೋಸ್ಟ್ಗಳಿಗೆ ನಡೆದಿದ್ದಂತಹ ಈ ಒಂದು ಪರೀಕ್ಷೆ A ಮತ್ತು B ಹುದ್ದೆಗಳ ನೇಮಕಕ್ಕೆ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕಾಂತಕುಮಾರ್ AKSSA ಅಧ್ಯಕ್ಷರು ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. KPSCಯಲ್ಲಿ ಮತ್ತೆ ಇದೀಗ ಅಕ್ರಮ ನಡೆದಿರೋದು ಸಾಬೀತಾಗ್ತಾ ಇದೆ. ಅದು ಆನ್ಲೈನ್ ಅಲ್ಲೇ ನಮಗೆ ಕಾಣ ಸಿಗ್ತಾ ಇದೆ. ಇದು ಹೇಗೆ ಸಾಧ್ಯ ಆಯ್ತು? ನಿಮಗೆ ಅನುಮಾನಗಳು ಕೂಡ ಹೇಗೆ ಬರೋದಕ್ಕೆ ಶುರುವಾಯ್ತು ಅಂತ ಹೇಳಿ. ಮೇಡಮ್, ಇದು ರಿಟರ್ನ್ ಎಕ್ಸಾಮ್ಸ್ ಮ್ಯಾಮ್. ಇದು 100% ಇದು ನೋಡಿದ್ರೆ ಇದು 200% ಇವರು ಕ್ವಶನ್ ಪೇಪರ್ ಅಂದ್ರೆ ಒಂದೇ ಇದ್ರಲ್ಲಿ ಏನ್ ತಗೊಂಡೋಗಿ ಬರ್ಸಿದಾರ, ಇಲ್ಲ ಅಂದ್ರೆ ಈ ಒಂದು ಕ್ವಶನ್ ಪೇಪರ್ ಮೊದಲೇ ಕೊಟ್ಟಿದಾರ. ಈ ಒಂದು ಮೇನ್ ಏನಂದ್ರೆ ಈ ಕ್ಯಾಂಡಿಡೇಟ್ಸ್ ಮೇನ್ಸ್ ಬರ್ದಿರೋಂತ ಕ್ಯಾಂಡಿಡೇಟ್ಸ್ ನ ಇವ್ರು ಮೊದಲೇ ಕ್ವಶನ್ ಪೇಪರ್ ಕೂಡ ಒಂದ್ ಸೆಂಟರ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಒಂದು. ಎರಡನೇದೇನಂತಂದ್ರೆ ಇವರು ಕ್ವಶನ್ ಪೇಪರ್ ಎಕ್ಸಾಮ್ ಬರ್ದಾದ್ಮೇಲೆ ಕೂಡ ಆನ್ಸರ್ ಶೀಟ್ಸ್ ನ ತಗೊಂಡೋಗಿ ಮನೇಲಿ ಕುತ್ಕೊಂಡು ಬರ್ಸಿರೋಂಥದ್ದು, ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಬರ್ಸಿರೋಂಥದ್ದು ನಾವು ಈ ಒಂದು KS ಪೋಸ್ಟ್ ಅಲ್ಲಿ ನಾವು ನೋಡಿದೀವಿ ಮ್ಯಾಮ್. ಯಾಕೆಂದ್ರೆ ನಾವು ಈಗ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಇದು 100% ಯಾರಿಗೆ ದುಡ್ಡಿದೆ, ಯಾರ ಅಧಿಕಾರಿಗಳು KPSC ಮೆಂಬರ್ಸ್ ಇರ್ಬೋದು, ಈ ಮಧ್ಯವರ್ತಿಗಳು ಯಾರು ಆಲ್ರೆಡಿ ಗೌರ್ಮೆಂಟ್ ನೌಕರಿ ಕೆಲಸ ಮಾಡ್ತಿದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡಿ ಕೋಟಿ ದುಡ್ಡು ತಗೊಂಡು ಈ ಒಂದು KS ಪೋಸ್ಟ್ ಮಾರ್ಕೊಂಡಿದ್ದಾರೆ ಮ್ಯಾಮ್. ಇದನ್ನ ಇಷ್ಟ ಅರ್ಜೆನ್ಸಿ ಇಲ್ದೇ ಇದ್ದು ಇಷ್ಟೊಂದೆಲ್ಲ ಈಗ ಒಂದು ಕೋರ್ಟ್ ಅಲ್ಲಿ ಕೇಸ್ ಕೂಡ ಇದೆ, ಮತ್ತೆ ಕೋರ್ಟ್ ಅಲ್ಲಿ ಇನ್ನು ಕೇಸ್ ಕಂಪ್ಲೀಟ್ ಆಗಿಲ್ಲ. ಅಷ್ಟು ಬೇಗ ಇವರು ಅದು ಎಷ್ಟು ಸೀರಿಯಸ್ ಆಗಿ 3-4 ಸತಿ UPSC ಮೇನ್ಸ್ ಬರ್ದು ಮತ್ತೆ ಇಂಟರ್ವ್ಯೂ ಕೊಟ್ಟಿರೋರು ಕೂಡ ಈ ಸತಿ KPSC ಇಂದ
ಯಾರು ಪಾಸ್ ಆಗ್ಲಿಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಕರಪ್ಷನ್ ಆಗ್ತಾ ಇದೆ ಮೇಡಮ್ ಇವತ್ತು. ಜೆನ್ಯೂನ್ ಕ್ಯಾಂಡಿಡೇಟ್ ಗೆ ಕೆಲ್ಸಾನೇ ಸಿಗ್ತಾ ಇಲ್ಲ. ಮತ್ತೆ ಒಂದು ಕನ್ಸ್ ಕಟ್ಕೊಂಡು ವರ್ಷಾನ್ಗಟ್ಲೆ ಸುಮಾರು 5-10 ವರ್ಷ ಕುತ್ಕೊಂಡು ಓದ್ತಾ ಇದ್ರೆ ಇವತ್ತು ಈ KPSC ಅವ್ರು ಬೇಕಾದವರಿಗೆ ಹುದ್ದೆ ಮಾಡ್ಕೊಂಡಿದ್ದಾರೆ ಮ್ಯಾಮ್ ಇವರು. ಲಾಸ್ಟ್ ಮೂಮೆಂಟ್ ಇನ್ನೇನು ಅವತ್ ರಿಸಲ್ಟ್ಸ್ ಬಿಡೋ ಟೈಮಲ್ಲೂ ಇವರು ಯಾರಿಗೆ ಬೇಕು ಅವರಿಗೆ ಹುದ್ದೆ ಮಾಡ್ಕೊಂಡಿರೋಂಥದ್ದು ನಾವು ನೋಡ್ಬೋದು ಮ್ಯಾಮ್. ಹೌದು ಹೌದು. ನೋಡಿ, ಈ ಒಂದೇ ಕುಟುಂಬಸ್ಥರಿಗೆ ಸೀಟ್ ಈ ರೀತಿಯಾಗಿ ಪರೀಕ್ಷೆ ಬರೆದವರು ಪಾಸ್ ಆಗ್ತಾರೆ ಅಂತಂದರೆ ಇಲ್ಲಿ ನಿಜಕ್ಕೂ ಮೇಲ್ನೋಟಕ್ಕೆ ನಮ್ಗೆ ಕಾಣ ಸಿಗ್ತಾ ಇದೆ ಇದೆಲ್ಲವೂ ಕೂಡ ಅಕ್ರಮವಾಗಿ ನಡೆದಿರೋದು ಅಂತ ಹೇಳಿ. ಒಂದೇ ಸೀರಿಯಲ್ ನಂಬರಲ್ಲೂ ಕೂಡ ನಾವು ಗಮನಿಸಿದ್ರೆ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇದೆ. ನೋಡಿ, ರಾತ್ರಿ ಇಡೀ ಓದಿದ್ರು, ಬಹಳಷ್ಟು ದಿನ ಕೂತ್ಕೊಂಡು ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ರು ಕೂಡ ಪಾಸ್ ಆಗೋದು ಕಷ್ಟ. ಬಟ್ ಇಲ್ಲಿ ದುಡ್ಡಿನ ವಾಸನೆ ಕೂಡ ಅತಿ ಹೆಚ್ಚು ನೀಡಿರೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗುತ್ತಲ್ವಾ ಮೇಡಮ್? ಇದು XMLAಗಳು, ಮಿನಿಸ್ಟರ್ ಫ್ಯಾಮಿಲಿಗಳು ಮತ್ತೆ ಮೆಂಬರ್ಸ್ ಇವ್ರ ಮಕ್ಳೇ ಸೆಲೆಕ್ಟ್ ಆಗ್ತಾರ ಅಂತಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿದೆ ಇದ್ರಲ್ಲಿ ಎಷ್ಟು ಅಕ್ರಮ ಆಗಿದೆ ಅಂತ ಹೇಳಿ. ಇದನ್ನ ಇದು ಇಷ್ಟೇ ಯಾರು ಏನು ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಮೇಡಮ್? ಇದು ಫಾರ್ ಎಕ್ಸಾಂಪಲ್ ಕೆಲವೊಂದು ಕ್ಯಾಂಡಿಡೇಟ್ಸ್ KE ಇಂದ ಫುಲ್ ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಪ್ರತಿ ಒಂದು ಎಕ್ಸಾಮ್ಸ್ ಬರ್ದಾಗ ಅವ್ರದ್ದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಅಲ್ಲಿ 25-30 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಇಲ್ಲಿ ಔಟ್ ಮತ್ತೆ 80% ಸ್ಕೋರ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ 20% ತಗೊಳಕ್ ಆಗದೆ ಇರೋಂತವ್ರು ಇಲ್ಲಿ 80% ಸ್ಕೋರ್ ಮಾಡ್ತಾರೆ ಅಂತಂದ್ರೆ KPSC KS ಮೇನ್ಸ್ ಪಾಸ್ ಆಗ್ತಾರೆ ಅಂತಂದ್ರೆ ನಾವಿಲ್ಲಿ ನಿಜವಾಗ್ಲೂ ಇದು ಒಂಥರ ಶಾಕಿಂಗ್ ನ್ಯೂಸ್ ಇದು. ಓಕೆ, ಇದನ್ನ ಮುಂದಿನ ಹಂತಕ್ಕೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಕಾಂತಕುಮಾರ್? ಮೇಡಮ್, ಇದು ಈಗ ಮುಂದಿನ ಹಂತ ಅಂತಂದ್ರೆ ಒಂದು ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ತನಿಖೆ ಆಗ್ಬೇಕು, ಒಂದು ಕಮಿಟಿ ರಚನೆ ಮಾಡಿ ಅದ್ರ ಜೊತೆಲಿ ಒಂದು CBI ಎಂಕ್ವೈರಿ ಆಗ್ಬೇಕು. ಮುಂದಿನ ದಿನಗಳಲ್ಲಿ KPSC ಒಂದೇ ಎಕ್ಸಾಮ್ಸ್ ಒಂದೇ ಒಂದು ನೋಟಿಫಿಕೇಶನ್ ಕೊಡಬಾರ್ದು ಮೇಡಮ್. ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು KPSC ಅಂತಾನೆ KPSC ಆಗಂತ ಎಕ್ಸಾಮ್ಸ್ ನಂಬ್ಕೊಂಡಿದ್ದಾರೆ ಇವತ್ತು. ಇವರು ಪ್ರತಿ ಒಂದು ನೋಟಿಫಿಕೇಶನ್ ಯಾವ್ದು ಪ್ರಾಮಾಣಿಕವಾಗಿ ಇವರು ಕಂಪ್ಲೀಟ್ ಮಾಡೇ ಇಲ್ಲ. ಮತ್ತೆ ವಿತಿನ್ ಎ ಸ್ಪ್ಯಾನ್ ಆಫ್ 1 year ಅಲ್ಲಿ ಯಾವ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿಲ್ಲ ಇವರು. 3 ವರ್ಷ 5 ವರ್ಷ ಕೆಲವೊಂದು ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ 10 ವರ್ಷ ಆದ್ರೂ ಇವರು ಅಡಿಷನಲ್ ಲಿಸ್ಟ್ ಬಿಟ್ಟಿರಲ್ಲ. ಆ ಒಂದು ಪರಿಸ್ಥಿತಿ ಫಸ್ಟ್ KPSC ಬೋರ್ಡ್ ಅನ್ನೋದು ಏನಕ್ಕೆ ಇದೆ ಅಂತ KPSC ಇರೋ ಮೆಂಬರ್ಸ್ ಅಧಿಕಾರಿಗಳು ಯೋಚನೆ ಮಾಡ್ಬೇಕಾಗಿದೆ. ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಹೊರತು ಭ್ರಷ್ಟಾಚಾರ ಮಾಡೋದಕ್ಕಲ್ಲ ಮೇಡಮ್ ಇಲ್ಲಿ. ನಿಜ ನಿಜ.